ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಈ ವರ್ಷ ನಡೆಯುವಂಥ ಅಂದರೆ ಜನವರಿ ಒಳಗಡೆ ನವೋದಯ ಎಕ್ಸಾಮ್ಸ್ಗಳು ಏನಾಗ್ತಪ್ಪ ಅಂದ್ರೆ ನಡೀತಿರ್ತವೆ. ಅದರ ನಂತರ ಫೆಬ್ರವರಿ ಒಳಗಡೆ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಸಂಬಂಧಪಟ್ಟಂಥ ಇವು ಎಕ್ಸಾಮ್ಸ್ಗಳು ಏನಾಗ್ತಪ್ಪ ಅಂದ್ರೆ ನಡೀತಿರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಗಣಿತ ಕ್ವಶನ್ಸ್ಗಳು ಏನಾಗ್ತಪ್ಪ ಅಂದ್ರೆ ಈಗಾಗಲೇ ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನ ಸಾಕಷ್ಟು ಹೇಳಿದ್ದೀನಿ. ಅವೆಲ್ಲ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ. ಅವೆಲ್ಲ ಸೀರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಫಸ್ಟ್ ಟೈಮ್ ನೋಡ್ತಾ ಇರ್ತೀನಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲವೂ ವಿಡಿಯೋಗಳು ಸೀರಿಯಲ್ ಆಗಿ ಸಿಗ್ತವೆ. ಇವತ್ತಿನ ಕ್ವಶನ್ ಪೇಪರ್ಗಳು ಯಾವ ಥರ ಬಿಡಿಸ್ತಾರೆ, ಇದ್ರ ಒಳಗಡೆ ಯಾವ ಥರ ಕ್ವಶನ್ಸ್ಗಳು ಬರ್ತಾವೆ ಅಂತೇಳಿ ನಾನು ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾನೆ. ಇಲ್ಲಿ ಫಸ್ಟ್ ಕ್ವಶನ್ಸ್ ಏನಿದೆ ನೋಡಿ, ಭಾಳ ಸಿಂಪಲ್ ಕ್ವಶನ್ಸ್ನ ಕೇಳ್ತಿರ್ತಾನೆ. ಎಲ್ಲಿಪ್ಪ ಅಂದ್ರೆ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಎಕ್ಸಾಮ್ಗೆ ಸಪ್ರೇಟಾಗಿ. ಇನ್ನು ನವೋದಯಕ್ಕೆ ಸಂಬಂಧಪಟ್ಟಂತೆ ಇದ್ರ ಕ್ವಶನ್ಸ್ ಒಳಗಡೆ ಒಂದಿಷ್ಟು ಬರ್ತಿರ್ತಾವೆ. ಇನ್ನು ಹೆಚ್ಚಿನ ಕ್ವಶನ್ಸ್ಗಳು ನಾವು ಕೂಡ ಸಪ್ರೇಟಾಗಿ ಬಿಡಿಸಿದ್ದೇವೆ. ಇಲ್ಲಿ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. 4 ಅಂಕಿಯ ದೊಡ್ಡ ಸಂಖ್ಯೆ ಬರೀರಪ್ಪ ಅಂದ್ರೆ ನಾನು ನಿಮ್ಗೆ ಭಾಳ ಸಿಂಪಲ್ ಆಗಿ ಹೇಳಿದ್ದೀನಿ, 4 9 ಬರೆದು ಬಿಡಬೇಕು. ಅದೇ 4 ಅಂಕಿಯ ದೊಡ್ಡ ಸಂಖ್ಯೆ. 4 ಅಂಕಿಯ ದೊಡ್ಡ ಸಂಖ್ಯೆ ಬರೀರಿ ಅಂತಂದಾಗ 4 9ನ ಬರೆದು ಬಿಡಬೇಕು. ಇದೇ 4 ಅಂಕಿಯ ದೊಡ್ಡ ಸಂಖ್ಯೆ ಆಗಿರ್ತದೆ. ಎಲ್ಲಿ ಆಪ್ಷನ್ಸ್ ಹುಡುಕಾಡ್ಬಿಡಬೇಕು. ಆಪ್ಷನ್ಸ್ ಬಿ ಆಗೈತೆ. ಇನ್ನು 5 ಅಂಕಿಯ ದೊಡ್ಡ ಸಂಖ್ಯೆ ಬರೀರಿ ಅಂದ್ರೆ 5 9 ಬರೀಬೇಕು. 2 ಅಂಕಿ ಅಂದ್ರೆ 2 9 ಬರೀಬೇಕು. ಅದು ಎಷ್ಟು ಅಂಕಿ ಕೇಳ್ತಾನೋ ಅಷ್ಟು 9ನ ಬರೀರಿ. ಅದೇ ದೊಡ್ಡ ಸಂಖ್ಯೆ ಆಗಿರ್ತದೆ. ಇನ್ನು ಅದೇ ಚಿಕ್ಕ ಸಂಖ್ಯೆ 4 ಅಂಕಿಯ ಚಿಕ್ಕ ಸಂಖ್ಯೆ ಬರೀರಪ್ಪ ಅಂದ್ರೆ ಮೊದಲು ಫಸ್ಟ್ಗೆ 1 ಬರೀಬೇಕು. 1 ಬರೆದು 4 ಅಂಕಿ ಆಗ್ಬೇಕಪ್ಪ ಅಂದ್ರೆ ಇದಕ್ಕಿಂತ 3 0ನ ಅಡಿಷನ್ ಮಾಡ್ಬೇಕು ಅಷ್ಟೇ. ಹಾಗಾದ್ರೆ ಇದು 4 ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ 1000. 3 ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ಬರೀರಿ ಅಂತಂದಾಗ ಮೊದಲು ಫಿಕ್ಸ್ 1 ಬರೀಬೇಕು, 2 0 ಕೊಡಬೇಕು. ಇದು 3 ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರ್ತದೆ. 4 ಅಂಕಿ ಚಿಕ್ಕ, 5 ಅಂಕಿ ಚಿಕ್ಕ ಸಂಖ್ಯೆ ಎಷ್ಟರ ಕಳಲಕ್ಕ ನೀವು ಈ ಥರ ಒಂದು ಕ್ವಶನ್ಸ್ಗಳನ್ನು ಬಿಡಿಸ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ಸ್ನ ಕೇಳ್ದಾನೆ. ಆ ಕ್ವಶನ್ಸ್ನ ನಾವು ಯಾವ ಥರ ಬಿಡಿಸ್ಕೋಬೇಕು. ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ರಾಜ್ಯಗಳಾದ ಕೇರಳ 9 ಸ್ಥಾನ, ಕರ್ನಾಟಕ 28 ಸ್ಥಾನ, ನೆಕ್ಸ್ಟ್ ತಮಿಳುನಾಡು 40 ಸ್ಥಾನ ಪ್ರತಿನಿಧಿಗಳನ್ನು ಹೊಂದಿದ್ದಾರೆ. ಒಟ್ಟಾರೆ 3 ರಾಜ್ಯಗಳನ್ನು ಪ್ರತಿನಿಧಿಸುವ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ. ಇಲ್ಲಿ ನೋಡ್ರಿ, ಕೇರಳದಾಗ ಒಟ್ಟು 3 ರಾಜ್ಯಗಳದಾವತ್ತ. ಕೇರಳದಾಗ 9 ಸ್ಥಾನದಾವತ್ತ. ಕರ್ನಾಟಕದಾಗ ನಮ್ಗೆ 28 ಲೋಕಸಭಾ ಸ್ಥಾನಗಳದಾವು. ಎಸ್. ತಮಿಳುನಾಡದಾಗ 40 ಅದಾವೆ. ಇಲ್ಲಿ ಲೋಕಸಭಾ ಸ್ಥಾನಗಳು ಇಷ್ಟೇ ಅದಾವನ್ರಿ, ಇಲ್ಲ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ನಮ್ಮ ಕರ್ನಾಟಕದ 28 ಓಕೆ. ಇಲ್ಲಿ 3 ರಾಜ್ಯಗಳನ್ನು ಪ್ರತಿನಿಧಿಸುವಂಥ ಒಟ್ಟಾರೆ ಪ್ರತಿನಿಧಿಸುವ ಸಂಖ್ಯೆ ಅಂತ ಅನ್ನೋದನ್ನ ಕೂಡಿಸಿಬಿಡ್ರಿ. 8 1 9 ಕೂಡಿಸಿದಷ್ಟಪ್ಪ ಅಂದ್ರೆ ಇದು 17 ಆಗ್ತದೆ. 2 4 6 1 7 77. ಹಾಗಾದರೆ ಟೋಟಲ್ ಪ್ರತಿನಿಧಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 77. ಆಪ್ಷನ್ ಎದಲ್ಲಿದೆ 77. ಆಪ್ಷನ್ಸ್ 1 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್, ಇಲ್ಲಿ ಅಪವರ್ತನ ವೃಕ್ಷಗಳ ಮೇಲೆ ಒಂದು ಚಿತ್ರದ ಮೇಲೆ ಏನು ಮಾಡಿದಾನಪ್ಪ ಅಂದ್ರೆ ಒಂದು ಕ್ವಶನ್ಸ್ನ ಕೇಳಿದಾನೆ. ಈ ಕ್ವಶನ್ಸ್ನ ನಾವು ಯಾವ ಥರ ಬಿಡಿಸ್ಕೋಬೇಕು. 12 ಈ ಸಂಖ್ಯೆಯ ಅಪವರ್ತನ ವೃಕ್ಷವನ್ನು ಗುರುತಿಸ್ರಿ ಅಂತ ಕ್ವಶನ್ ಕೇಳಿದಾನೆ. ಅಪವರ್ತನ ವೃಕ್ಷ ಯಾವುದು ಸರಿಯಾಗಿದೆ ಇಲ್ಲಿ. ಇಲ್ಲಿ ನೋಡ್ರಿ 12 ಇದೆ ಅಂದ್ರೆ 12 ಯಾವ ಥರ ಹೊಡೆದಿದ್ದಾರೆ ನೋಡ್ರಿ. ಇಲ್ಲಿ 2 6 12 ಏನು ಹೊಡೆದಿದ್ದಾರೆ. ನೆಕ್ಸ್ಟ್ 3 3 6ನ್ನ ಈ ಥರ ಹೊಡೆಯಕ್ಕೆ ಸಾಧ್ಯ ಇಲ್ಲ. 3 3 9 ಆಪ್ಷನ್ಸ್ ತಪ್ಪಾಯ್ತು. ನೆಕ್ಸ್ಟ್ 3 6 18 ಆಯ್ತು. ಇಲ್ಲಿ 12 ಇದೆ, ಹೀಗಾಗಿ ಇದು ಆಗಲ್ಲ. 2 8 16 ಆಯ್ತು, ಇದು ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ನೋಡ್ರಿ 2 6 12 ಓಕೆ, 6ನ್ನು ಮತ್ತೆ 2 3 6 ಅಂತ ಹೊಡೆದಿದ್ದಾರೆ. ಹಾಗಾಗಿ ಸರಿಯಾಗಿ ಅಪವರ್ತನ ವೃಕ್ಷ ಡಿ ದಲ್ಲಿದೆ. ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಇದ್ರ ಒಳಗಡೆ ಕೆಳಗಿನವುಗಳಲ್ಲಿ ಬಣ್ಣ ಹಾಕಿದ ಭಾಗವನ್ನ 7/9 ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸುವ ಚಿತ್ರ ಯಾವುದು, ಅಥವಾ 9ನೇ 7ನ್ನ ಭಿನ್ನ ರಾಶಿಯಲ್ಲಿ ಬರೆಯುವುದು ಯಾವ ಥರ. ಹಾಗಾದ್ರೆ ಟೋಟಲ್ ಕೆಳಗಡೆ 7/, ಏನು ಮಾಡಬೇಕಪ್ಪ ಅಂದ್ರೆ 9. ಅಂದರೆ ಟೋಟಲ್ ಎಷ್ಟಿದೆಪ್ಪ ಅಂದ್ರೆ 9 ಇದೆ. ಈ 9 ಇರುವಂಥದ್ದನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ ಛೇದದಲ್ಲಿ ಬರೀಬೇಕು. ಹಾಗಾದ್ರೆ 9 ಇರುವಂಥ ಭಾಗಗಳು ಏನೆನಿಸ್ರಿ, 3 1 3 3 2 6 3 3 9 ಇದಾವೆ. ಹಾಗಾದರೆ 3 ಒಳಗಡೆ ಇದು ಅಂಶದಲ್ಲಿ ಎಷ್ಟಿದೆ, 7 ಇದೆ. 7 ಇರುವಂಥ ಯಾವುದು ಅಂತ ಹುಡುಕಬೇಕು. ಇಲ್ಲಿ 4 ಇದೆ, ಹೀಗಾಗಿ ಇದು ಆಗಲ್ಲ. 1 2 3 4 5 ಇದೆ, ಇದು ಆಗಲ್ಲ. ನೆಕ್ಸ್ಟ್ 1 2 3 4 5 ಇದೆ, ಇದು ಆಗಲ್ಲ. ಹಾಗಾದರೆ 3 1 3 3 2 6 3 3 9 ಇದೆ. 1 2 3 4 5 6 7. ಹಾಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಆಗ್ತದೆ. ಇದು ಇಂಥ ಕ್ವಶನ್ಸ್ಗಳು ಬಂದಾಗ ಭಾಳ ಸುಲಭವಾಗಿ ಬಿಡಿಸ್ಕೋಬೋದು. ನಾನು ಏನು ಹೇಳಿದ್ದೀನಪ್ಪ ಅಂದ್ರೆ ಭಿನ್ನ ರಾಶಿ ಫ್ರಾಕ್ಷನ್ಸ್ಗಳನ್ನ ಹೇಳಿದ್ದೀನಿ. ಆ ಚಾಪ್ಟರ್ ನೋಡಿದ್ರಪ್ಪ ಅಂದ್ರೆ ಈ ಕ್ವಶನ್ಸ್ಗಳು ಈಸಿಯಾಗಿ ಗೊತ್ತಾಗ್ತವೆ. ನೆಕ್ಸ್ಟ್ ಕ್ವಶನ್ಸ್, 13ರ ವರ್ಗ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾನೆ. 13ರ ವರ್ಗ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾಗ 144 ಇದು 12ರ ವರ್ಗ, 13ರ ವರ್ಗ 169, 14ರ ವರ್ಗ 196, ಇನ್ನು 15ರ ವರ್ಗ 225. ಟೋಟಲ್ ಆಗಿ ನಿಮಗೆ ಮಿನಿಮಮ್ 30 ತನಕ ಏನು ಮಾಡಬೇಕಪ್ಪ ಅಂದ್ರೆ ವರ್ಗ ಸಂಖ್ಯೆಗಳು ಬರ್ಬೇಕಂತ ಹೇಳಿದ್ದೀನಿ. ವರ್ಗ ಸಂಖ್ಯೆಗಳನ್ನ ಯಾವ ಥರ ಸಿಂಪಲ್ ಆಗಿ ಕಂಡು ಹಿಡಿಬೇಕಂತೇಳಿ ಟ್ರಿಕ್ಸ್ನೂ ಕೂಡ ಹೇಳಿದ್ದೀನಿ. ಅವೆಲ್ಲವೂ ನಿಮಗೆ ಸಿಗ್ತಿರ್ತವೆ.
ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿದು ಅಂತೇಳಿ ಪ್ಲೇಲಿಸ್ಟ್ ಇದೆ, ಅದ್ರ ಒಳಗಡೆ ಹೋಗಿ ನೀವು ನೋಡ್ಕೊಡ್ರಿ. ನೆಕ್ಸ್ಟ್ ಲಂಬಕೋನವನ್ನು ಸೂಚಿಸುವ ಆಯ್ಕೆಯನ್ನು ಗುರುತಿಸ್ರಿ. ಲಂಬಕೋನ ಅಂತೇಳಿ ಬಂದಾಗ ಈ ಥರ ಹೇಳಿದ್ದಾನೆ, ಈ ಥರ ತೆಗೆದು ಅಲ್ಲಿ ನಡುವೆ ಏನಾದರೂ ಈ ಥರ ಚೌಕ್ ಬಾಕ್ಸ್ಗಳು ನಿಮಗೆ ಸೂಚಿಸುತ್ತಪ್ಪ ಅಂದ್ರೆ ಅದು ಲಂಬಕೋನ ತ್ರಿಭುಜ ಆಗಿರ್ತದೆ. ಆ ಥರ ಕಾಣೋದು ಎಲ್ಲಿದೆಪ್ಪ ಅಂದ್ರೆ ಆಪ್ಷನ್ಸ್ ಬಿ ಆಗಿದೆ ನೋಡ್ರಿ. ಬಿ ಇದು ಲಂಬಕೋನವನ್ನು ಸೂಚಿಸ್ತದೆ. ಹಾಗಾದ್ರೆ ಲಂಬಕೋನದ ಅಳತೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾಗ 90 ಡಿಗ್ರಿ ಇದು ಫಿಕ್ಸ್ ಇರ್ತದೆ, ಇದನ್ನು ಹೇಳಬೇಕು. ಇನ್ನು ಇದೇನಪ್ಪ ಅಂದ್ರೆ ಸರಳ ಕೋನ, ಇದು 180 ಡಿಗ್ರಿ ಆಗಿರ್ತದೆ. ಹೌದಾ, ಇದು ವಿಶಾಲ ಕೋನ ಅಂತ ಹೇಳ್ತಿರ್ತೀವಿ. 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ ಎತ್ತಪ್ಪ ಅಂದ್ರೆ ಅದು ವಿಶಾಲ ಕೋನ ಅಂತ ಹೇಳ್ತೀವಿ. ಇದು ಲಘು ಕೋನ, 90 ಡಿಗ್ರಿಗಿಂತ ಕಡಿಮೆ ಎತ್ತಪ್ಪ ಅಂದ್ರೆ ಇದು ಲಘು ಕೋನ ಆಗಿರ್ತದೆ. ಈ ಥರ ಚಿಹ್ನೆ ಕೊಟ್ಟನ ಚಿಹ್ನೆ ಇಲ್ಲಕ್ಕಪ್ಪ ಅಂದ್ರೆ ಅವ್ರ ವ್ಯಾಲ್ಯೂ ಕೊಟ್ಟನಂದ್ರೆ ವ್ಯಾಲ್ಯೂಗಳನ್ನು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ಸ್. ಓಕೆ, ಇದು ಆಯಿತು. ಉದ್ದವನ್ನು ಅಳೆಯಲು ಇರುವ ಆದರ್ಶಮಾನವನ್ನು ಬರೆಯಿರಿ ಅಂತ ಕ್ವಶನ್ಸ್ ಇದೆ. ಉದ್ದವನ್ನು ನಾವು ಎದುರಾಗಿ ಹೇಳ್ತೀವಿ, ಕೋನ ಒಳಗಡೆ ಅಳೆಯಕ್ಕೆ ಸಾಧ್ಯ ಇಲ್ಲ ಉದ್ದವನ್ನು ಇದ್ರಾಗ. ಇನ್ನು ಹೆಕ್ಟೋಮೀಟರ್, ಡೆಸಿಮೀಟರ್ ಇವು ಚಿಕ್ಕ ಮಾನಗಳು. ನಾವು ಉದ್ದವನ್ನು ನಾರ್ಮಲ್ ಆಗಿ ಎದರ ಒಳಗಡೆ ಹೇಳ್ತಪ್ಪ ಅಂದ್ರೆ ಮೀಟರ್ ಒಳಗಡೆ ಅಳಿತೀವಿ. ಹೀಗಾಗಿ ರೈಟ್ ಆನ್ಸರ್ ನಾವು ಇಲ್ಲಿ ಮೀಟರ್ನ ಇಲ್ಲಿ ಹಾಕ್ತೀನಿ. ನೆಕ್ಸ್ಟ್ 7 ಸೆಂಟಿಮೀಟರ್ ಬಾಹುಳ್ಳ ವರ್ಗದ ಸುತ್ತಳತೆ ಎಷ್ಟು ಅಂತ ಕ್ವಶನ್ಸ್ ಇದೆ. ವರ್ಗ ಅಂದ್ರೆ ಏನಪ್ಪ ಅಂದ್ರೆ ಚೌಕ ಅನ್ನಂಗ. ಈ ಚೌಕದ ಸುತ್ತಳತೆ 7 ಸೆಂಟಿಮೀಟರ್ ಇರುತ್ತೆ ಒಂದು ಬಾಹು. ಹಾಗಾದ್ರೆ ಇದು 7 ಸೆಂಟಿಮೀಟರ್ ಇರ್ತಪ್ಪ ಅಂದ್ರೆ ಒಟ್ಟು ಬಾಹುಗಳು ಏನಾಗಿರ್ತಪ್ಪ ಅಂದ್ರೆ 7 ಸೆಂಟಿಮೀಟರ್ ಆಗಿರ್ತಾವೆ. ಯಾಕಪ್ಪ ಅಂದ್ರೆ ಚೌಕದ ಎಲ್ಲಾ ಬಾಹುಗಳು ಏನಾಗಿರ್ತಪ್ಪ ಅಂದ್ರೆ ಸಮನಾಗಿ ಆಗಿರ್ತಾವೆ. ಇದು 7 ಇತ್ತಪ್ಪ ಅಂದ್ರೆ ಇದನ್ನು 7, ಇದನ್ನು 7, ಇದನ್ನು 7. 7ನ್ನ 4 ಸಲ ಕೂಡಿಸಿದ್ರು ಅಷ್ಟೇ, ಅಥವಾ 7 4 28 ಅಂದ್ರೂ ಓಕೆ. ನಮ್ಗೆ ಇಲ್ಲಿ ಕೇಳಿದ್ದೇನಪ್ಪ ಅಂದ್ರೆ ಸುತ್ತಳತೆ, ಇದನ್ನ ಅಬ್ಸರ್ವ್ ಮಾಡಬೇಕು ಭಾಳ ಎಕ್ಸಾಮ್ದಾಗ. ಸುತ್ತಳತೆ ಕೇಳಿದ್ನಪ್ಪ ಅಂದ್ರೆ 7 ಸೆಂಟಿಮೀಟರ್ ಕೇಳಿದ್ನಪ್ಪ ಅಂದ್ರೆ ಸುತ್ತಳತೆ ಅಂತಂದ್ರೆ ಸೆಂಟಿಮೀಟರ್ ತಂದ್ರೆ ಸೆಂಟಿಮೀಟರ್ದಾಗ ಬರೀಬೇಕು. ಇಲ್ಲಿ ನೋಡಿ 28 ಚದರ ಸೆಂಟಿಮೀಟರ್ ಇದೆ. ವಿಸ್ತೀರ್ಣ ಕೇಳಿದ್ನಪ್ಪ ಅಂದ್ರೆ ನಾವು ಚದರ ಸೆಂಟಿಮೀಟರ್ದಾಗ ಬರೀಬೇಕು. ಸುತ್ತಳತೆ ಕೇಳಿದ್ರಪ್ಪ ಅಂದ್ರೆ ಕೂಡಿಸ್ತಿರ್ತೀವಿ, ಹೀಗಾಗಿ ಚದರ ಸೆಂಟಿಮೀಟರ್ ಅಲ್ಲ 28 ಮಿಲಿಮೀಟರ್ ಅಂತಿದೆ, ಎಲ್ಲ 28 ಸೆಂಟಿಮೀಟರ್ ಇದೆ ನೋಡ್ರಿ. ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ. ಸುತ್ತಳತೆ ಅಂದ್ರೆ ಕೂಡಿಸ್ಬೇಕು, ವಿಸ್ತೀರ್ಣ ಅಂದ್ರೆ ಗುಣಿಸ್ಬೇಕು. ಸುತ್ತಳತೆ ಮತ್ತು ವಿಸ್ತೀರ್ಣ ಚಾಪ್ಟರ್ ಹೇಳ್ತೀನಿ, ಅವಾಗ ಇನ್ನೂ ಏನಾಗ್ತದಪ್ಪ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್. 19, 20 ಸಮನಾದ ಸಮಯ ಏನು ಅಂತ ಕ್ವಶನ್ಸ್ ಇದೆ. ಇದು ರೈಲ್ವೆ ಸಮಯಗಳನ್ನು ಯಾವ ತರ ಕಂಡಿದೆ. 13 ಅಂದ ತಕ್ಷಣ ನಾವು 1 ಅಂತ ತಿಳ್ಕೋಬೇಕು. 13 ಅಂದ್ರೆ 1, 14 ಅಂದ್ರೆ 2, ಈ ತರ ನಾವು ನೋಡ್ಕೊತ ಬಂದಾಗ 16 ಅಂದ್ರೆ 8, 18 ಅಂದ್ರೆ 6 ಅಂತ ಕರಿತೀವಿ. ಇನ್ನು 19 ಅಂದ್ರೆ 7 ಗಂಟೆ. ನಿಮಿಷ ಅಂತೂ ಏನು ಚೇಂಜಸ್ ಆಗಲ್ಲ, 20 ನಿಮಿಷ ಇತ್ತಪ್ಪ ಅಂದ್ರೆ 20 ನಿಮಿಷ. ಇದು PM 12 ಗಂಟೆ ದಾಟಪ್ಪ ಅಂದ್ರೆ PM ದಾಗ ಆಗ್ತದೆ. ಇದು 7, 20 AM PM ಎರಡು ಕೊಟ್ಟಾನ. ಯಾವ್ದು ರೈಟ್ ಆನ್ಸರ್ ಹಾಕ್ಬೇಕಪ್ಪ ಅಂದ್ರೆ 12 ಗಂಟೆ ನಂತರ ಇದೆಲ್ಲ ಏನಾಗಿರ್ತದಪ್ಪ ಅಂದ್ರೆ PM ಆಗಿರ್ತದೆ. ಹೀಗಾಗಿ 12 ಆಗಂದ್ರೆ ಇಲ್ಲಿ 19 ಬಂದದಂದ್ರೆ PM ಇದು. ಹಾಗಾಗಿ 7, 20 PM ಅಂತೇಳಿ ನಾವು ಆನ್ಸರ್ನ ಹಾಕ್ಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, 88ನ್ನ ನಾವು 4ರಿಂದ ಭಾಗಿಸಿದಾಗ ಬರುವ ಶೇಷ ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ. ಬರುವ ಶೇಷ 0 ಆಗಿರ್ತದೆ. ಯಾಕಂದ್ರೆ 4 ಎಳೆ 8, 8 8 0. ನೆಕ್ಸ್ಟ್ 8 ಇದೆ, ಮತ್ತೆ 4 ಎಳೆ 4 88 ಅಂತ ಕೇಳ್ತೀವಿ ನಾವು. ಹೀಗಾಗಿ ಶೇಷ ಏನಾಗಿರ್ತದಪ್ಪ 0 ಬರ್ತದೆ. ಆಪ್ಷನ್ಸ್ ಏನಪ್ಪ ಅಂದ್ರೆ ಸಿ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ಇಲ್ಲೊಂದು ಭಿನ್ನ ರಾಶಿಯ ಒಳಗಡೆ ಇಲ್ಲಿ ಖಾಲಿ ಚೌಕದಲ್ಲಿ ಸೂಕ್ತವಾದ ಚಿಹ್ನೆಯನ್ನು ಬಳಸಿದೆ ಅಂತ ಕ್ವಶನ್ಸ್ನ ಕೇಳ್ತಾರೆ. ಏನಿದೆಪ್ಪ ಅಂದ್ರೆ ಒಂದೇದು 17/20 ಇದೆ. ನೆಕ್ಸ್ಟ್ 12 ಏನಿದೆಪ್ಪ ಅಂದ್ರೆ 20 ಇದೆ. ಇಲ್ಲಿ ಬಳಸಬೇಕಾದಂಥ ಸೂಕ್ತವಾದ ಚಿಹ್ನೆ ಯಾವುದನ್ನು ಬಳಸಬೇಕು ಅಂತ ನೋಡಿದಾಗ ಇವೇನು ಸಮಾಧಾನ ನೋಡ್ರಿ. ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದೋ ಅದು ದೊಡ್ಡ ಭಿನ್ನ ರಾಶಿ ಅಂತ ನಾನು ಹೇಳಿದ್ದೇನೆ. ಭಿನ್ನ ರಾಶಿ ಚಾಪ್ಟರ್ ಈಗಾಗಲೇ ಹೇಳಿದ್ದೀನಿ. ಛೇದಗಳು ಎರಡು ಏನದಪ್ಪ ಅಂದ್ರೆ ಇಲ್ಲಿ 20 ಅದ, ಇಲ್ಲಿ 20. ಛೇದಗಳು ಸಮ ಅದವು. ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದೋ ಅದು ದೊಡ್ಡ ಭಿನ್ನ ರಾಶಿ. ಹಾಗಾದ್ರೆ ದೊಡ್ಡ ಭಿನ್ನ ರಾಶಿ ಅಂತಂದಾಗ ನಾನು ಚಿಹ್ನನ ಈ ತರ ಹಾಕ್ಬೇಕು. ಈ ತರ ಇರುವಂಥ ಚಿಹ್ನೆ ಎಲ್ಲಿದೆ, ಆಪ್ಷನ್ಸ್ ಬಿದಲ್ಲಿದೆ. ಈ ರೈಟ್ ಆನ್ಸರ್ ಇದು ಆಗ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ನ ನಾವು ಏನ್ ಬಿಡಿಸ್ಬೇಕಪ್ಪ ಅಂತ ನೋಡಿದಾಗ ಇಲ್ಲಿ 4948 × 104 ಈ ಸಂಖ್ಯೆ ಗುಣಲಬ್ಧವನ್ನ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಇದನ್ನ ಟೋಟಲ್ ಆಗಿ ಮೊದಲ ಮಲ್ಟಿಪ್ಲಿಕೇಶನ್ಸ್ ಮಾಡಬೇಕಾಗ್ತದೆ. 4948 ಇದೆ. ಅದನ್ನ ಎಷ್ಟಪ್ಪ ಅಂದ್ರೆ 104 ಏನು ಮಾಡಬೇಕಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ಸ್ನ ಮಾಡು. ಇದನ್ನು ಗುಣಾಕಾರ ಮಾಡ್ಬೇಕಪ್ಪ ಅಂತಂದಾಗ ಇಲ್ಲಿ 3 ಅಂಕಿ ಇತ್ತಪ್ಪ ಅಂದ್ರೆ ನಾವು ಬರೋಬರ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ನ ಮಾಡ್ತಿದ್ದೇವೆ. ಇಲ್ಲಿ ಮೇಲೆ ಏನಿದೆಯಪ್ಪ ಅಂದ್ರೆ
ಟೋಟಲ್ 4 ಅಂಕೆಗಳಿದಾವೆ, ಕೆಳಗಡೆ 3 ಅಂಕೆಗಳಿದಾವೆ. ಹೀಗಾಗಿ ಇದನ್ನ ನೀವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಆನ್ಸರ್ಸ್ಗಳನ್ನು ನಾವು ಯಾವ ಥರ ಮಾಡ್ಕೋಬೇಕಪ್ಪ ಅಂದ್ರೆ, ಇದು ಬರೀ 10,000 ಇದೆ. 4,948 ಇಂಟು 104 ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ 10,000 ಆಗಕ್ಕಂತೂ ಸಾಧ್ಯ ಇಲ್ಲ. 10,000 ಆಗಕ್ಕಂತೂ ಸಾಧ್ಯ ಇಲ್ಲ. ಇನ್ನು 4,000 ಇದು ನೋಡ್ರಿ, ಬಿಡಿ 10, 100, 1,000, 10,000, ಲಕ್ಷ ಇದೆ, 6 ಲಕ್ಷ ಇದೆ. ಇದು 50,000 ಇದೆ. 50,000 ಆಗಕ್ಕೂ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಇದು ಏನಾಗ್ತದಪ್ಪ ಅಂದ್ರೆ ದೊಡ್ಡ ಅಮೌಂಟ್ ಆಗ್ತದೆ. ಹೀಗಾಗಿ ಇದನ್ನ ನಾವು ರೈಟ್ ಆನ್ಸರ್ನ ಯಾವುದನ್ನ ಚೂಸ್ ಮಾಡ್ಬೇಕು. ಈಗ ಅಂದಾಜಿಸುವುದು ಅಂತೇಳಿ ನೋಡ್ಕೊತ ಬಂದಾಗ ಮೊದಲ ಮಲ್ಟಿಪ್ಲಿಕೇಶನ್ಸ್ನ ಮಾಡಬೇಕು. ಮಲ್ಟಿಪ್ಲಿಕೇಶನ್ಸ್ ಮಾಡಿ ಎಷ್ಟರ ಸ್ಥಾನಕ್ಕೆ ಯಾವ ಹೇಳಿದಾರೆ ಅವರು, ಗರಿಷ್ಠ ಸ್ಥಾನ. ಗರಿಷ್ಠ ಸ್ಥಾನಪ್ಪ ಅಂತಂದಾಗ ನೀವು ಯಾವ ಥರನಾದರೂ ಗರಿಷ್ಠ ಸಂಖ್ಯೆ ಯಾವ್ದು ಇರ್ತದೋ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ಸ್ನ ಮಾಡಬೇಕಾಗ್ತದೆ. ಇದನ್ನು 4,948 ಇಂಟು 104 ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ ಟೋಟಲ್ ಎಷ್ಟು ಬರ್ತದಪ್ಪ ಅಂತ ಬಂದಾಗ 514, 592 ಇಷ್ಟು ಇದನ್ನ ಮಲ್ಟಿಪ್ಲಿಕೇಶನ್ಸ್ನ ಮಾಡಿ ನೋಡ್ರಿ ಇಷ್ಟು ಬರ್ತದೆ. ಅವಾಗ ಏನು ಗರಿಷ್ಠ ಸ್ಥಾನ ಅಂತಂತಂದ್ರೆ ಗರಿಷ್ಠ ಸ್ಥಾನ ನೋಡಿದ್ರು ಬಿಡಿ 10, 100, 1,000, 10,000, ಲಕ್ಷ, 5 ಲಕ್ಷ, ಇದು ಗರಿಷ್ಠ ಸ್ಥಾನ ಆಯ್ತು. ಗರಿಷ್ಠ ಸ್ಥಾನಕ್ಕೆ ಏನು ಮಾಡ್ರಿ ಅಂತ ಹೇಳಿದಾರೆ ಅವರು, ಅಂದಾಜಿಸಿ ಅಂತ ಹೇಳಿದ್ದಾರೆ. ಗರಿಷ್ಠ ಸ್ಥಾನ ಇದು ಅಂತ ಅಂದಾಗ ನಾ ಏನು ಹೇಳಿದ್ದೀನಿ, ಗರಿಷ್ಠ ಸ್ಥಾನದ ನಂತರ ಹಿಂದಿನ ಸಂಖ್ಯೆನ ನೋಡ್ಬೇಕೀಗ. ಹಿಂದಿನ ಸಂಖ್ಯೆ ಏನಿದೆ, 1 ಇದೆ. 1, 0, 1, 1, 2, 3, 4 ಅಷ್ಟು ಇತ್ತಪ್ಪ ಅಂದ್ರೆ ಈ ಮುಂದಿನ ಸಂಖ್ಯೆ ಏನಾಗಂಗಿಲ್ಲಪ್ಪ ಅಂದ್ರೆ ಬದಲಾಗಂಗಿಲ್ಲ. ಆ ಮುಂದಿನ ಸಂಖ್ಯೆ ಹೆಂಗಿರ್ತದೆ ಹಂಗೆ ಇರ್ತದೆ. 5ಕ್ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಉಳಿದೆಲ್ಲವೂ ಸಂಖ್ಯೆಗಳು ಏನಾಗ್ತಪ್ಪ ಅಂದ್ರೆ 0 ಆಗಿ ಬದಲಾಗ್ತವೆ. 1, 2, 3, 4, 5 ಹಾಗಾದ್ರೆ 5 0 ಅಂದ್ರೆ 5 ಲಕ್ಷ ಆಯ್ತದೆ. ಹೌದಾ? ಬಿಡಿ 10, 100, 1,000, 10,000, ಲಕ್ಷ, 5 ಲಕ್ಷ ಎಲ್ಲಿದೆ, ಇಲ್ಲಿ ಆಪ್ಷನ್ಸ್ ಡಿ ಇದೆ ನೋಡ್ರಿ. ಇದರ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ 5 ಲಕ್ಷ ಬರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ 10. ಇದನ್ನ ನೋಡಿ ಬಹಳ ಸಿಂಪಲ್ ಇದೆ. 10.32 ಇದನ್ನು ಸಂಖ್ಯೆಯಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ. ದಶಮಾಂಶಗಳನ್ನು ಸಂಖ್ಯೆಯಲ್ಲಿ ಬರೆಯೋದು ಅಥವಾ ಪದಗಳಲ್ಲಿ ಬರೆಯೋದು, ಈ ಥರ ದಶಮಾಂಶ ಚಾಪ್ಟರ್ನ ಹೇಳಿದ್ದೇನೆ. 10.32 ಇದನ್ನು ಸಂಖ್ಯೆಯಲ್ಲಿ ಬರೆದಾಗ 10.32 ಇಲ್ಲಿ 10.32 ಅಂತ ಹಿಂಗೆ ಕೊಟ್ಟಿದ್ದಾರೆ, ಪದಗಳಲ್ಲೇ ಕೊಟ್ಟಿದ್ದಾರೆ. 10.32 ಇದು ರೈಟ್ ಆನ್ಸರ್ ಆಗ್ತದೆ. ಆಪ್ಷನ್ಸ್ ಏನಾಗ್ತಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಒಂದು ಸಿಂಪಲ್ ಕ್ವಶನ್ಸ್ ಇದೆ. ಒಂದು ಮೊತ್ತೆಯ ಬೆಲೆ 6. ಒಂದು ಮೊತ್ತೆಯ ಬೆಲೆ 6, ಆದರೆ 1 ಡಜನ್ ಮೊತ್ತೆಗಳ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ. ಇಷ್ಟೇ, ಒಂದು ಮೊತ್ತೆಯ ಬೆಲೆ 6 ಅಂದ್ರೆ ಒಂದು ಡಜನ್ ಅಂದ್ರೆ ಎಷ್ಟು ಅನ್ನೋದು ಗೊತ್ತಿರೋ. 1 ಡಜನ್ ಅಂದ್ರೆ 12. 12 ಇಂಟು 6 ಅಂದ್ರೆ 12 72 ಆಗ್ತದೆ. ಭಾಳ ಸಿಂಪಲ್ ಕ್ವಶನ್ಸ್ ಇದು. 72 ರೂಪಾಯಿ ಆಗ್ತದೆ. ಈ ಥರ ಡಜನ್ ಅಂದ್ರೆ ಅಥವಾ 2 ಡಜನ್ ಅಂತಂದಾಗ ಅದನ್ನ ನೀವು 24 ಮಲ್ಟಿಪ್ಲಿಕೇಶನ್ಸ್ನ ಮಾಡಬೇಕಾಗ್ತದೆ. ಇಲ್ಲಿ ಬರೀ 1 ಡಜನ್ ಅಂತ ಕೇಳಿದಕ್ಕೆ 12 ಮಲ್ಟಿಪ್ಲಿಕೇಶನ್ಸ್ನ ಮಾಡಿದೆ. ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಇಲ್ಲಿ ಕ್ವಶನ್ಸ್ ಏನು ಕೇಳಿದನಪ್ಪ ಅಂತಂದಾಗ, ಅಂಗಡಿಯವನು ಗ್ರಾಹಕರಿಗೆ ನೀಡುವ ಎಲ್ಲಾ ವಿವರಗಳನ್ನು ಒಳಗೊಂಡ ಚೀಟಿಯನ್ನ ಏನೆಂದು ಕರೆಯುವರು ಅಂತ. ನಿಮ್ಗೆ ಇವು ಪಾಠದಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು ನೋಡ್ರಿ. ಇದನ್ನ ನೋಟಿಸ್ ಅಂತ ಕರೆಯಂಗಿಲ್ಲ. ಒಂದು ಅಂಗಡಿಯನ್ನು ಅವರು ಬಿಲ್ ಅಂತ ಇರ್ತವೆ, ಅಪ್ಪನ ಸ್ಟ್ಯಾಂಪ್ ಅಂತಲ್ಲ ರಸೀದಿ ಅಂತ ಕರೀತಾರೆ. ಹಾಗಾದ್ರೆ ಆ ರಸೀದಿ ಒಳಗಡೆ ಏನಾಗುತ್ತಪ್ಪ ಅಂದ್ರೆ ಎಲ್ಲ ವಿವರಗಳನ್ನು ಒಳಗೊಂಡಂತ ಒಂದು ಚೀಟಿ ಇರ್ತದೆ. ಅದನ್ನೇ ನಾವು ರಸೀದಿ ಅಂತ ಕರಿತೀವಿ. ಅಂಗಡಿಯವನು ಗ್ರಾಹಕರಿಗೆ ನೀಡುವ ಎಲ್ಲಾ ವಿವರಗಳನ್ನು ಒಳಗೊಂಡಂತ ರಸೀದಿಗಳನ್ನ ನಮಗವರು ಕೊಡ್ತಾರೆ. ಹಾಗಾದ್ರೆ ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಬರುವ ದಿನಗಳು ಎಷ್ಟು ಅಂತ ಕ್ವಶನ್ಸ್. ಅಧಿಕ ವರ್ಷ 4 ವರ್ಷಕ್ಕೊಮ್ಮೆ ಬರ್ತದೆ ಅಂತ ಹೇಳಿದ್ದೀನಿ. ಹಾಗಾದ್ರೆ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಏನಾಗುತ್ತಪ್ಪ ಅಂದ್ರೆ 29 ದಿನಗಳು ಇರ್ತವೆ. ಅಧಿಕ ವರ್ಷಗಳನ್ನು ಕಂಡುಹಿಡಿದಪ್ಪ ಅಂದ್ರೆ ಸದ್ಯ 2024 ಇದು ಅಧಿಕ ವರ್ಷ ಅಂತ ಹೇಳಿದ. ಹೆಂಗದು ಇದು ಅಧಿಕ ವರ್ಷ ಅಂತಂದಾಗ ಕೊನೆಯ ಅಂಕೆಗಳು ಏನಾಗ್ತವಪ್ಪ, ಈ ವರ್ಷ ಏನಾಗಬೇಕಪ್ಪ ಅಂದ್ರೆ ಸಂಪೂರ್ಣವಾಗಿ 4ರಿಂದ ಭಾಗ ಆಗಬೇಕು. 4ರಿಂದ ಭಾಗ ಆಗ್ತದಪ್ಪ ಅಂದ್ರೆ ಇದನ್ನ ಅಧಿಕ ವರ್ಷ ಅಂತ ಕರಿತೀವಿ. 4 1 4, 4 6 24 ಸಂಪೂರ್ಣವಾಗಿ ಇದು ಭಾಗ ಆಗ್ತದೆ. ಹೀಗಾಗಿ ಇದು ಅಧಿಕ ವರ್ಷ ಆಗಿದೆ. ಇನ್ನು 2020 ಅಂತಕ್ಕೆ ಅಧಿಕ ವರ್ಷ ಬರ್ತದೆ. ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಕ್ವಶನ್ಸ್, ಶಂಕುವಿನಲ್ಲಿರುವ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಒಂದು ಶಂಕು ಅಂತಂದಾಗ ಅದರಲ್ಲಿರುವ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ 12, 8, 6, 1 ಅಂತ ಕೊಡ್ತಾನೆ. ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ 1. ಶಂಕುವಿನಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟಾಗಿರ್ತಪ್ಪ ಅಂದ್ರೆ 1 ಆಗಿರ್ತದೆ. ಇದನ್ನ 3 ಆಯಾಮದ ಆಕೃತಿಗಳು ಅಂತೇಳಿ ಒಂದು ಪಾಠ ಐತೆ ನಿಮ್ಗೆ. ಆ ಪಾಠದಲ್ಲಿ ನಿಮ್ಗೆ ನಾ ಏನು ಹೇಳಿದೆನಪ್ಪ ಅಂದ್ರೆ ಒಂದು ಚಾರ್ಟ್ ಇದೆ, ಆ ಚಾರ್ಟ್ನ ಓದ್ಕೋಬೇಕಂತೇಳಿ. ಅಲ್ಲಿ ಗಣದ ಅಥವಾ ಆಯತಗಣದ ಮುಖಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾಗ 6 ಅಂತ ಹೇಳ್ಬೇಕು. ಶೃಂಗಗಳು ಎಷ್ಟಪ್ಪ ಅಂತ ಕೇಳಿದಾಗ 8 ಅಂತ ಹೇಳ್ಬೇಕು. ಅಂಚುಗಳು ಎಷ್ಟಿದಪ್ಪ ಅಂದ್ರೆ 12. ಇದು ಘನ ಅಂದ್ರೆ ವರ್ಗ ಮತ್ತು ಆಯತಕ ಏನಂತಪ್ಪ ಎರಡಕ್ಕೂ ಸೇಮ್ ಇರ್ತವೆ.
ಅದನ್ನ ಊರ್ಕೋಡ್ರಿ ಅಲ್ಲಿ ಸಿಲಿಂಡ್ರಕ್ಕ ಅಲ್ಲಿ ಯಾವುದೇ ಅಂಚುಗಳು ಇರಂಗಿಲ್ಲ, ಶೃಂಗಗಳು ಇರಂಗಿಲ್ಲ. ಈ ತರ ಅಲ್ಲಿ ಒಂದು ಟೇಬಲ್ ಇದೆ, ಆ ಟೇಬಲ್ನ ನೋಡ್ಕೊಂಡ್ರೆ ಒಂದು ಕ್ವಶನ್ಸ್ ಫಿಕ್ಸ್ ಆಗ್ತದೆ. ಇನ್ನ ಕೊನೆಯ 2 ಪ್ರಶ್ನೆ ಕ್ವಶನ್ಸ್ ಏನಿದೆ ನೋಡ್ರಿ. 1ರಿಂದ ಪ್ರಾರಂಭವಾಗಿ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಡ್ಯಾಶ್ ಬರುತ್ತದೆ ಅಂತ ಹೇಳಿದ್ದೇನೆ. ಇಲ್ಲಿ 1ರಿಂದ ಪ್ರಾರಂಭವಾಗಿ ಅನುಕ್ರಮವಾಗಿ ಬೆಸ ಸಂಖ್ಯೆಗಳನ್ನು ಕೂಡಿದಾಗ, ಉದಾಹರಣೆಗೆ 1 + 3 + 5 + 7 + 9 ಈ ತರ ಬರ್ಕೊತ ಹೋದಾಗ ನಮಗೆ ಯಾವ ಸಂಖ್ಯೆಗಳು ಬರ್ತಾವು ಅಂತ ನೋಡ್ಕೊತ ಬಂದಾಗ ನಾನು ಹೇಳ್ಬಿಡ್ತೀನಿ ಇದನ್ನ 1 2 3 4 5 ಇದರ ಟೋಟಲ್ ಮೊತ್ತ ಏನಾಗಿರ್ತದಪ್ಪ ಅಂದ್ರೆ 25 ಆಗಿರ್ತದೆ. ಹೆಂಗೆ 25 ಬರ್ದ್ರೆ ನೀವು ನೋಡಿದಾಗ ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ ಎಲ್ಲ ಏನಾಗಿರ್ತವಪ್ಪ ಅಂದ್ರೆ ವರ್ಗ ಸಂಖ್ಯೆಗಳಾಗಿರ್ತವೆ. ಹಾಗಾಗಿ ಎಷ್ಟದವು 1 2 3 4 5. ಹಾಗಾದ್ರೆ 5ರ ವರ್ಗ 25. ಹಾಗಾದ್ರೆ ಇವರು ಎಲ್ಲ ಮೊತ್ತಗಳು ಏನಾಗಿರ್ತವಪ್ಪ ಅಂದ್ರೆ ಇಲ್ಲಿ ವರ್ಗ ಸಂಖ್ಯೆಗಳಾಗಿರ್ತವೆ. ಆಪ್ಷನ್ಸ್ ಏನಾಗಿರ್ತದಪ್ಪ ಅಂದ್ರೆ 1 ರೈಟ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ ಒಂದು ಸಿಂಪಲ್ ಕ್ವಶನ್ಸ್ ಇದೆ. ಧಾರವಾಡದಿಂದ ಒಂದು ಬಸ್ಸು 21 ಗಂಟೆಗೆ ಹೊರಟು ಬೆಳಗಾವಿಯನ್ನ 22:45 ಗಂಟೆಗೆ ತಲುಪಿತು. ಹಾಗಾದ್ರೆ ಬಸ್ಸು ಧಾರವಾಡದಿಂದ ಬೆಳಗಾವಿಗೆ ಪ್ರಯಾಣಿಸಲು ತೆಗೆದುಕೊಂಡ ಸಮಯ ಎಷ್ಟು? ಭಾಳ ಸಿಂಪಲ್. 21ಕ್ಕೆ ಬಿಟ್ಟದತ್ತ. 21 ಅಂದ್ರೆ 21 ಗಂಟೆಗೆ ಬಿಟ್ಟಿದೆ. ಅದು ಹೋಗಿ ತಲುಪಿದ ಎಷ್ಟಕ್ಕೆ? 22 ಗಂಟೆ 45 ನಿಮಿಷ. ಅಂದ್ರೆ 22 ಗಂಟೆಗೆ ಹೋಗಿ ತಲುಪಿತಪ್ಪ ಅಂದ್ರೆ 1 ತಾಸು ಆಗಿರ್ತಿತ್ತು. ಮ್ಯಾಗಿನ 45 ನಿಮಿಷ ಹೆಚ್ಚಿಗಿದೆ. ಹಾಗಾದ್ರೆ 1 ಗಂಟೆ 45 ನಿಮಿಷ ಏನಾಗಿದೆಪ್ಪ ಅಂದ್ರೆ ಅದು ಸಮಯನ ತೆಗೆದುಕೊಂಡಿದೆ ಅಷ್ಟೇ. 21 ಹೋಗಿ 22 ಗಂಟೆ ಆಗಿತ್ತಪ್ಪ ಅಂದ್ರೆ 1 ತಾಸು ಆಕಿತ್ತು. ಮ್ಯಾಗಿನ 45 ನಿಮಿಷ ಇದು ಹೆಚ್ಚಿಗೆ ತೊಗೊಂಡು. ಹಾಗಾಗಿ 1 ಗಂಟೆ 45 ನಿಮಿಷ ಏನಾಗಿದೆಪ್ಪ ಅಂದ್ರೆ ಅದು ಹೋಗಿ ತಲುಪಲು ತೆಗೆದುಕೊಂಡಂಥ ಸಮಯ ಆಗಿದೆ. ಇನ್ನು ಕೊನೆಯ ಪ್ರಶ್ನೆ, ಲಾಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ. ಸಮಮಿತಿ ಅಂತೇಳಿ ಒಂದು ಚಾಪ್ಟರ್ ಬರ್ತದೆ. ಆ ಚಾಪ್ಟರ್ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್. ಈಗ ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ ಅಂದ್ರೆ ಒಂದು ಈ ಅಕ್ಷರಗಳಿದಾವೆ. ಈ ಎಪ್ಪನ್ನ ನಾನು ಈ ತರ ಉದ್ದನಾದ್ರೂ ಕಟ್ ಮಾಡ್ಬೋದು ಅಥವಾ ಅಡ್ಡನಾದ್ರೂ ಕಟ್ ಮಾಡಿದಾಗ ಇದು ಸಮಭಾಗದಲ್ಲಿ ಕಟ್ ಆಗ್ತಪ್ಪ ಅಂದ್ರೆ ಇದು ಸಮಮಿತಿ ಅಕ್ಷರ ಅಂತ ಕರಿತೀವಿ. ಇಲ್ಲಕ್ಕಪ್ಪ ಅಂದ್ರೆ ಇದು ಅಲ್ಲ. ನೋಡ್ರಿ, ನಾನು ಎಪ್ಪನ್ನ ಈ ತರ ಕಟ್ ಮಾಡಿದ್ರು ಸಮ ಆಗ್ಲಿಲ್ಲ, ಈ ತರ ಕಟ್ ಮಾಡಿದಾಗೂ ಸಮ ಆಗ್ಲಿಲ್ಲ. ಹೀಗಾಗಿ ಎಪ್ ಆಗಲ್ಲ. ಜೀನು ಕೂಡ ನೀವು ಈ ತರನು ಕಟ್ ಮಾಡಕ್ ಬರಲ್ಲ, ಈ ತರನು ಕಟ್ ಮಾಡಿದ್ರೆ ಎರಡೂ ಕಡೆ ಈಕ್ವಲ್ ಪಾರ್ಟ್ಸ್ ಏನಾಗಬೇಕು ಬರಬೇಕು, ಬರ್ಲಿಲ್ಲ. ಜೇನು ಕೂಡ ನೋಡ್ರಿ, ಈ ತರ ಅಡ್ಡ ಕಟ್ ಮಾಡಿದ್ರೆ ಮೇಲೆ ಒಂದು ಆಕಾರ ಆಗ್ತದೆ, ಕೆಳಗೆ ಒಂದು ಆಕಾರ ಆಗ್ತದೆ. ಉದ್ದ ಕಟ್ ಮಾಡಿದ್ರೆ ಆಕಾರ ಏನಾಗ್ತದಪ್ಪ ಅಂದ್ರೆ ಚೇಂಜ್ ಆಗ್ತದೆ. ಹಾಗಾದ್ರೆ ಎ ಕಟ್ ಮಾಡಿ ನೋಡ್ರಿ, ಏನ ನಾವು ಹಿಂಗೆ ಅಡ್ಡ ಕಟ್ ಮಾಡಿದವಪ್ಪ ಅಂದ್ರೆ ಅದು ಏನಾಗಲ್ಲ, ಸಮಮಿತಿ ಅಕ್ಷ ಆಗಲ್ಲ. ನೋಡ್ರಿ, ನಾವು ಹಿಂಗೆ ಉದ್ದ ಕಟ್ ಮಾಡಿಬಿಟ್ನಪ್ಪ ಅಂದ್ರೆ ಇದನ್ನು ಒಂಥರ ಆಕಾರ ಆಗ್ತದೆ, ಸೇಮ್ ಆಕಾರ ಆಗ್ತದೆ, ಇದನ್ನು ಒಂದು ಆಕಾರ ಆಗ್ತದೆ. ಹಾಗಾದ್ರೆ ಎ ಕೂಡ ಒಂದು ಸಮಮಿತಿ ಅಕ್ಷರ, ಬಿ ಕೂಡ ಸಮಮಿತಿ ಅಕ್ಷರ, ಸಿ ಕೂಡ ಸಮಮಿತಿ ಅಕ್ಷರ, ಡಿ ಸಮಮಿತಿ ಅಕ್ಷರ. ಈ ತರ ಸಮಮಿತಿ ಅಕ್ಷರಗಳು ನಿಮ್ಗೆ ABCD 26 ಬರ್ಕೊಂಡು ನೀವು ಚೆಕ್ ಮಾಡ್ಕೋಬೇಕಾಗ್ತದೆ. ಸಮಮಿತಿ ಪಾಠಗಳು ಬಂದಾಗ ಅವನ್ನ ಹೇಳ್ತಿರ್ತೀವಿ. ಈ ತರ 20 ಕ್ವಶನ್ಸ್ಗಳು ನಿಮ್ಗೆ ಕೇಳ್ತಿರ್ತಾನೆ. 20 ಕ್ವಶನ್ಸ್ಗಳನ್ನು ಬಹಳ ಸುಲಭವಾಗಿ ಬಿಡಿಸ್ಕೋಬಹುದು. ಇವೆಲ್ಲವೂ ನಿಮ್ಗೆ ಪ್ಲೇಲಿಸ್ಟ್ನಲ್ಲಿ ಸೀರಿಯಲ್ ಆಗಿ ಸಿಗುತ್ತೆ. ನಿಮ್ಗೆ ಎಕ್ಸಾಮ್ ಕಳ್ಕೋಬೇಕಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಕ್ಲಾಸಸ್ಗಳು ಏನಾಗ್ತಪ್ಪ ಅಂದ್ರೆ ಸಿಗ್ತವೆ. ಧನ್ಯವಾದಗಳು.